ಇನ್ನೊಂದು ಜನ್ಮ ಏನಾದರೂ ಇದ್ರೆ ನಾನು ಮನುಷ್ಯನಾಗಿ ಹುಟ್ಟಿ ಬಂದಿದ್ರೆ ಈ ಬೀಳಿಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನಪ್ಪ ಅಂತಂದ್ರೆ ಈ ವಿದ್ಯಾರ್ಥಿಗಳ ಸೇವೆಯನ್ನು ಮಾಡಿ ನನ್ನ ಋಣವನ್ನು ತೀರಿಸ್ತೀನಿ ಅಂತ ಹೇಳ್ತೀನಿ. ಈ ಹಿಡಿಬೇಕಂತಂದ್ರೆ ಕೋಲ್ ಇರ್ಲಕ್ಕೂ ಕೋಲ್ ಹಿಡಿಲಿಲ್ಲ ಅಂತಂದ್ರೆ ಬಿದ್ದು ಬಿಡ್ತೀರಿ. ಅದು ಅಲ್ಲದೆ ನಿಮಗೆ ಇತ್ತಿತ್ತಲಾಗಿ ಆಪರೇಷನ್ ಆಗಿ 1 ತಿಂಗಳಾಗಿಲ್ಲ, ಮತ್ತು ನಿಮಗೆ ಕಣ್ಣು ಕಾಣಿಸೋದಿಲ್ಲ ಸರಿಯಾಗಿ. ಇಂಥ ಹೊತ್ತಿನಾಗಿ ಸಮಾರಂಭಕ್ಕೆ ಹೆಂಗೆ ಹೋಗ್ತೀರಿ, ಹೆಂಗೆ ಭಾಗ ವಹಿಸ್ತೀರಿ ಅಂಥೇಳಿ ಹೇಳಿದ್ರು. ಅದನ್ನು ನೋಡೋಣ ಅಂತೇಳಿ ನಾನು ಸುಮ್ಮಿಬಿಟ್ಟಿದ್ದೆ. ಆದರೆ ನನ್ನ ಶಿಷ್ಯ ವೃಂದ ಒಮ್ಮೆಲೆ ಆಮಂತ್ರಣ ಪತ್ರಿಕೆಯನ್ನು ತಂದು ನನ್ನ ಕೈಯಲ್ಲಿಟ್ಟು, ನೀವು ಈ ಸಮಾರಂಭಕ್ಕೆ ಬರಲೇಬೇಕು, ಈ ಸಮಾರಂಭದೊಳಗೆ ಭಾಗವಹಿಸಬೇಕು ಅಂತ ಒತ್ತಾಯ ಮಾಡಿದರು. ನಾನು ಕೇವಲ ಈ ವಿದ್ಯಾಸಂಸ್ಥೆಯಲ್ಲಿ 5-6 ವರ್ಷ ಶಿಕ್ಷಕನಾಗಿ ಸೇವೆ ಮಾಡಿದವ. ಅದು ಅಲ್ಲದೆ ನಾನು 50 ವರ್ಷದ ಹಿಂದೆ ಮಾಡಿದವ. ಇಂಥ ಹೊತ್ತಿನಾಗ ಈ ವಿದ್ಯಾರ್ಥಿಗಳು ತನ್ನ ಹೃದಯದಲ್ಲಿ ನನ್ನನ್ನು ಇನ್ನೂ ತನಕ ನೆನಪಿಟ್ಟುಕೊಂಡು ಪ್ರೀತಿಯಿಂದ ಬರಮಾಡಿದ್ದಕ್ಕೆ ನನಗೆ ಒಲ್ಲೆಲ್ಲಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ದೈಹಿಕ ತೊಂದರೆಗಳು ಎಷ್ಟೇ ಇದ್ದರೂ ಕೂಡ ನಾನು ಈ ಸಮಾರಂಭದಲ್ಲಿ ಭಾಗವಹಿಸಲೇಬೇಕು, ನಮ್ಮ ವಿದ್ಯಾರ್ಥಿಗಳೊಡನೆ ಆನಂದದಿಂದ ಕಾಲ ಕಳಿಬೇಕು ಅಂತ ತಿಳ್ಕೊಂಡು ನಾನು ಇಂದು ಈ ಸಮಾರಂಭಕ್ಕೆ ಬಂದಿದ್ದೀನಿ. ಅದಕ್ಕಾಗಿ ನನ್ನ ಈ ಸಮಾರಂಭದ ರೂವಾರಿಗಳಾದಂಥ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟುವಾಗಿ ಏರ್ಪಡಿಸಿದಂಥ ನನ್ನ 1974-75ನೇ ಸಾಲಿನ 10ನೇ ವರ್ಗದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಎರಡನೇದಾಗಿ ನನಗೆ ಏನಪ್ಪ ಅಂತಂದ್ರೆ ಈ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಶಿಕ್ಷಕನಾಗಿ ಈ ವಿದ್ಯಾರ್ಥಿಗಳಿಗೆ 4 ಇಂಗ್ಲೀಷ್ ಅಕ್ಷರಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನನ್ನು ಈ ಸಂಸ್ಥೆಯಲ್ಲಿ ಶಿಕ್ಷಕನನ್ನಾಗಿ ನೇಮಿಸಿದ ಆ ಹಿಂದಿನ ಪದಾಧಿಕಾರಿಗಳಿಗೆ, ಈ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಅದೇ ಮೇರೆಗೆ ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಈ ಜಗದ್ಗುರುಗಳಾದಂಥ ಈ ಸ್ವಾಮೀಜಿಗಳು ವಿದ್ಯಾರ್ಥಿಯಾಗಿದ್ದರು. ಇಂಥ ವಿದ್ಯಾರ್ಥಿಗೆ ನಾನು 4 ಅಕ್ಷರ ಇಂಗ್ಲೀಷ್ ಅಕ್ಷರಗಳನ್ನು ಕಲಿಸಿದ್ದಕ್ಕೆ ನನ್ನ ಜೀವನ ಧನ್ಯ ಆಗೈತಿ, ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ಕಿಸಿಂದ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಮೂರನೇದಾಗಿ ಇಲ್ಲಿ ಏನು ಈ ಶಿಕ್ಷಕ ಅಂತಂದ್ರೆ ಯಾರು ಶಿಕ್ಷಕ, ಯಾರು ನಿಜವಾದ ಶಿಕ್ಷಕ ಅಂತ ಹೇಳತ್ತಂದ್ರೆ ಎಲ್ಲರೂ ಉತ್ತಮ ಶಿಕ್ಷಕರಾಗುವುದಿಲ್ಲ. ಎಲ್ಲರೂ ಕೆಲವೊಬ್ಬರು ಶಿಕ್ಷಕರಾಗಿ ನೇಮಕಗೊಂಡು ಶಿಕ್ಷಕರಾಗಿ ನಿವೃತ್ತಿ ಹೊಂದುತ್ತಾರೆ, ಅವರು ಗುರುಗಳಾಗುವುದಿಲ್ಲ. ಯಾರು ಗುರುಗಳಾಗ್ತಾರಂತಂದ್ರೆ ಯಾವ ವಿದ್ಯಾರ್ಥಿಗಳು ದಡ್ಡ ಇರುವುದಿಲ್ಲ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಟ್ಯಾಲೆಂಟ್ ಇರ್ತೈತಿ. ಆ ವಿದ್ಯಾರ್ಥಿಗಳಲ್ಲಿ ಹುದುಗಿದಂಥ ಟ್ಯಾಲೆಂಟನ್ನು ಹೊರತೆಗೆದು ಯಾರು ವಿದ್ಯಾನ ಬೋಧಿಸಿರ್ತಾರೋ ಅವರೇ ನಿಜವಾದ ಗುರುಗಳಾಗ್ತಾರೆ. ಅದಕ್ಕೆ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ಮತ್ತು ಅಲ್ಲದೆ ಈ ಶಿಕ್ಷಕನಾಗಿ ನಾನು ಈ ಸಮಾರಂಭದಲ್ಲಿ ಭಾಗವಹಿಸಲಕ್ಕೆ ಅನುವು ಮಾಡಿಕೊಟ್ಟಂಥ